5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೇನೆ, ಮುಂದಿನ ಚುನಾವಣೆ ಕೂಡ ನನ್ನದೇ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ 5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೇನೆ, ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿಯೇ ನಡೆಯುತ್ತೆ ಅಂತ ಹೇಳಿದ್ದಾರೆ. ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. 5 ವರ್ಷ ನಾನೇ ಸಿಎಂ, ಬದಲಾವಣೆ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಯಾವ ಚರ್ಚೆಯೂ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. 5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೇನೆ, ಮುಂದಿನ ಚುನಾವಣೆಯೂ ಕೂಡ ನನ್ನದೇ ನೇತೃತ್ವದಲ್ಲಿ ನಡೆಯುತ್ತೆ. 2028ರ ವಿಧಾನಸಭಾ ಚುನಾವಣೆ. ಖಾಸಗಿ ಮಾಧ್ಯಮಕ್ಕೆ ನೀಡಿದಂತಹ ಒಂದು ಸಂದರ್ಶನದಲ್ಲಿ ಸಿಎಂ ಹೇಳಿಕೆ ಕೊಟ್ಟಿರೋದು. ನಾನೇ ಸಿಎಂ ಆಗಿರ್ತೀನಿ, ಬದಲಾವಣೆ ಅನ್ನೋದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಅಧಿಕಾರ ಹಂಚಿಕೆಯ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಮತ್ತೆ ಒತ್ತಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ಬಹುಶಃ ಇದು ಎಲ್ಲೋ ಒಂದು ಕಡೆ ಇವರ ವಿರೋಧಿಗಳಿಗೆ, ಅಂದರೆ ಮತ್ತೊಂದು ಬಣ ರಾಜ್ಯ ಸರ್ಕಾರದಲ್ಲಿ, ಅದು DK ಶಿವಕುಮಾರ್ ಅವರ ಬಣ, ಮತ್ತು ಇಷ್ಟೆಲ್ಲಕ್ಕೂ ಮೇಲಾಗಿ ಹೈಕಮಾಂಡ್ ಗಮನಕ್ಕೆ ತರುವಂತಹ ಪ್ರಯತ್ನವೇನೋ. ನನ್ನ ಶಕ್ತಿ ಈ ರೀತಿ ಇದೆ, ನನ್ನ ಜನಪ್ರಿಯತೆ ಈ ರೀತಿ ಇದೆ, ನನಗೆ ಶಾಸಕರ ಬಲ ಈ ರೀತಿ ಇದೆ. ಹೀಗಾಗಿ ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಬದಲಾವಣೆ ಅನ್ನೋದೆಲ್ಲ ಸುಳ್ಳು, ನಾನೇ ಸಿಎಂ ಆಗಿರ್ತೀನಿ ಮುಂದಿನ 2.5 ವರ್ಷ ಕೂಡ, ಮತ್ತು ನೆಕ್ಸ್ಟ್ ಟರ್ಮ್ ಏನಿದೆಯಲ್ಲ 2028ರ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ ಅಂತ ಮುಖ್ಯಮಂತ್ರಿಗಳು ಸಾರಿ ಒತ್ತಿ ಹೇಳ್ತಾ ಇದ್ದಾರೆ. 5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೇನೆ, ಉಳಿದಂಥ 2.5 ವರ್ಷವೂ ಕೂಡ ನಾನೇ. ಯಾವ ಚರ್ಚೆ ಕೂಡ ನನ್ನ DK ಶಿವಕುಮಾರ್ ಮಧ್ಯ ಆಗಲಿ ಅಥವಾ ಹೈಕಮಾಂಡ್ ಮಟ್ಟದಲ್ಲಾಗಲಿ ಆಗಿಲ್ಲ, ಬದಲಾವಣೆ ಚರ್ಚೆನೇ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ಈಗ ಒಂದು ಕುತೂಹಲ ಕಾಡ್ತಾ ಇರೋದು, ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರ ಕನಸು ಹೇಗೆ ನನಸಾಗುತ್ತೆ? ಮುಖ್ಯಮಂತ್ರಿಯ ಕನಸು, ಅವರ ನಡೆ ಏನಾಗಿರುತ್ತೆ? DK ಶಿವಕುಮಾರ್ ಬಣದವರ ನಡೆ ಏನಾಗಿರುತ್ತೆ? ಮತ್ತೆ ಎಲ್ಲೋ ಒಂದು ಕಡೆ ಅಸಮಾಧಾನ ಭುಗಿಲೇಳುತ್ತಾ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ? ಇದೆಲ್ಲವೂ ಈಗ ಮತ್ತೆ ಚರ್ಚೆ ಆಗುವಂಥ ವಿಚಾರ. ಸಿದ್ದರಾಮಯ್ಯ ಅವರ ಬಣದವರಿಗೆ ಖುಷಿಯಾಗಬಹುದು, ಯಾಕೆಂದರೆ ನಮ್ಮ ಅಧಿಕಾರ ಉಳಿಯುತ್ತೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಈ ರೀತಿಯಾದಂಥ ಒಂದಷ್ಟು ಯೋಚನೆಗಳು, ನಡೆಗಳು ಸಿದ್ದರಾಮಯ್ಯ ಅವರ ಬಣದವರಾದರೆ, DK ಶಿ ಬಣವರದವರ ಒಂದು ನಡೆ ಹೇಗಿರುತ್ತೆ? ಅವರ ಒಂದು ಮಾತುಕತೆ ಹೇಗಾಗತ್ತೆ? ಈಗ ಅವರಿಗೆ ಅಸಮಾಧಾನವನ್ನು ಸರಿ ಮಾಡುವಂಥ ಕೆಲಸ ಹೇಗಾಗತ್ತೆ? ಪದೇ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ನಾನೇ ಸಿಎಂ ಮುಂದಿನ 2.5 ವರ್ಷ ಕೂಡ. ಹೆಚ್ಚಿನ ಶಾಸಕರು DK ಶಿವಕುಮಾರನ್ನ ಬೆಂಬಲಿಸ್ತಾ ಇಲ್ಲ. ಹೈಕಮಾಂಡ್ ಹೇಳಿದ್ದನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಸಿಎಂ ಹೇಳಿಕೆ ಕೊಟ್ಟಿರೋದು. ಕೆಲ ಶಾಸಕರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ, ಆದರೆ ಎಲ್ಲವೂ ನಿರ್ಧಾರ ಆಗೋದು ಹೈಕಮಾಂಡ್ನಿಂದ. ಸಿಎಂ ಬದಲಾವಣೆ ಚರ್ಚೆ ಆಗ್ತಿದೆ ಅನ್ನೋದು ಒಂದು ದೊಡ್ಡ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ನೇರವಾಗಿ ಮುಖ್ಯಮಂತ್ರಿಗಳು. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಖಾಸಗಿ ಮಾಧ್ಯಮಕ್ಕೆ ನೀಡಿದಂಥ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು. ಕೆಲ ಶಾಸಕರು ಅವರವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಅಷ್ಟೇ, ಅದು ಅವರ ಅಭಿಪ್ರಾಯ. ಸಿಎಂ ಬದಲಾವಣೆ ಚರ್ಚೆ ಅನ್ನೋದು ದೊಡ್ಡ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಖಾಸಗಿ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ, ನಾನೇ ಮುಂದಿನ 2.5 ವರ್ಷಕ್ಕೆ ಸಿಎಂ, ಯಾವುದೇ ಬದಲಾವಣೆ ಇಲ್ಲ, ಬದಲಾವಣೆಯ ಚರ್ಚೆಯೇ ಇಲ್ಲ ಅಂತ. ಶಾಸಕರು ಅವರವರ ಅಭಿಪ್ರಾಯ ಹೇಳ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹೈಕಮಾಂಡ್ ಅಂತಿಮವಾಗಿ ಎಲ್ಲ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಮೇಲಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ. ಹೀಗಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನಷ್ಟೇ ನಾವು ಪಾಲಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಹೀಗಾಗಿ ಮುಂದಿನ 2.5 ವರ್ಷವೂ ಕೂಡ ನಾನೇ ಸಿಎಂ, ಮತ್ತು ಮುಂದಿನ ಚುನಾವಣೆಯೂ ಕೂಡ ನನ್ನದೇ ನಾಯಕತ್ವದಲ್ಲಿ, ನನ್ನದೇ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. See what the High Command told us. Yes. What High Command told us, that whatever decision taken by the High Command, you have to follow. So that is what they said. Whatever the High Command party, whatever High Command takes a decision, everyone has to follow the decision of the High Command.
I will also follow. Mr. D.K. Shivakumar should also follow. High Command has given you any indication that you have to step down or that there will be a change? Mallikarjun Kharge has said anything to you? No. See what the High Command told us. Yes. What High Command told us that whatever decision taken by the High Command, you have to follow. See, that is what they said. Whatever the High Command party, whatever High Command takes a decision, everyone has to follow the decision of the High Command. I will also follow. Mr. D.K. Shivakumar should also follow. High Command has given you any indication that you have to step down or that there will be a ಮುಂದಿನ 2.5 ವರ್ಷವೂ ಕೂಡ ನಾನೇ CM ಅಂತ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಬದಲಾವಣೆಯ ಯಾವುದೇ ಚರ್ಚೆ ಇಲ್ಲ, ಬದಲಾವಣೆ ಆಗೋದು ಇಲ್ಲ ಅನ್ನುವಂಥ ನೇರವಾದಂತಹ ಸ್ಪಷ್ಟವಾದಂತಹ ಸಂದೇಶ ಕೊಟ್ಟಿರೋದು ಮುಖ್ಯಮಂತ್ರಿಗಳು. DK ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಎಲ್ಲರೂ ಪರಿಪಾಲಿಸಬೇಕು. ಶಾಸಕರ ಬೆಂಬಲ ಹೆಚ್ಚಾಗಿ DK ಶಿವಕುಮಾರ್ಗೆ ಇಲ್ಲ, ಹೀಗಾಗಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾನೇ ಮುಂದಿನ ಮುಖ್ಯಮಂತ್ರಿ ಆಗಿ ಇರ್ತೀನಿ, ಮುಂದಿನ ಚುನಾವಣೆಯೂ ಕೂಡ ನನ್ನದೇ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಘಂಟಾ ಘೋಷವಾಗಿ ಸ್ಪಷ್ಟವಾದಂತಹ ಸಂದೇಶವನ್ನು ಖಾಸಗಿ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥದ್ದು. ಇದು ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. DK ಶಿವಕುಮಾರ್ ಅವರ ನಡೆ ಏನಾಗತ್ತೆ, ಅವರ ಬಣದ ನಡೆ ಏನಾಗುತ್ತೆ ಅನ್ನುವಂಥದ್ದು. ನಾವಿಬ್ಬರು ಒಟ್ಟಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ರು ಇತ್ತೀಚೆಗೆ, ಮತ್ತು ಒಂದು ಹೇಳಿಕೆ ಕೊಟ್ಟಿದ್ರು, ನಾನೇ ಮುಂದಿನ CM ಆಗಿ ಮುಂದುವರಿತೀನಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ಮಾಧ್ಯಮಗಳಿಗೆ. ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ನೇರವಾದಂತಹ ಸ್ಪಷ್ಟನೆ ಮಾಧ್ಯಮಗಳಿಗೆ. DK ಶಿವಕುಮಾರ್ ಅವ್ರಿಗೂ ಒಂದು ಸಂದೇಶ ಕಳಿಸ್ತಾ ಇದ್ದಾರೆ ಇದ್ರ ಮುಖೇನ ಅನ್ನಿಸ್ತಾ ಇದೆ. ನಾನೇ CM ಆಗಿರ್ತೀನಪ್ಪ, ನೀನೇನು ಅದನ್ನು ಕನಸಿಟ್ಕೊಳ್ಬೇಡ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಎಲ್ಲರೂ ಫಾಲೋ ಮಾಡಬೇಕಾಗತ್ತೆ, ಇನ್ಕ್ಲೂಡಿಂಗ್ ಮೀ ಆ್ಯಂಡ್ CM DK ಅಂತ ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಫಾಲೋ ಮಾಡಬೇಕು, DK ಶಿವಕುಮಾರ್ ಅವರು ಕೂಡ ಅದನ್ನೇ ಫಾಲೋ ಮಾಡಬೇಕು ಅನ್ನುವಂಥ ಸ್ಪಷ್ಟವಾದಂಥ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಟ್ಟಿರುವಂಥದ್ದು. ಅಧಿಕಾರ ಹಂಚಿಕೆಯ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆ ಬದ್ಧನಾಗಿರ್ತೇನೆ, ನಾನಾಗಲಿ CM DK ಆಗಲಿ ಅದನ್ನು ಪಾಲಿಸಲೇಬೇಕಾಗತ್ತೆ ಅಂತ ಹೇಳಿದ್ದಾರೆ. ಖಾಸಗಿ ಮಾಧ್ಯಮಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ CM ಹೇಳಿಕೆ ಕೊಟ್ಟಿರೋದು. DK ಶಿವಕುಮಾರ್ ಕೂಡ CM ಬದಲಾವಣೆ ಬಗ್ಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾವ ಚರ್ಚೆಯೂ ಆಗಿಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದು ನಾನೇ ಆಗಿರಲಿ, CM ಆಗಿರಲಿ, ಅದನ್ನು ಪಾಲಿಸಬೇಕು. ಖಾಸಗಿ ಮಾಧ್ಯಮದ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು. DK ಶಿವಕುಮಾರ್ ಕೂಡ CM ಬದಲಾವಣೆ ಬಗ್ಗೆ ಇಲ್ಲಿಯ ತನಕವೂ ಏನನ್ನೂ ಕೂಡ ಹೇಳಿಲ್ಲ. ಹಾಗಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆನೇ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. CM ಹೇಳ್ತಾ ಇರೋದು CM DK ಇಲ್ಲಿಯ ತನಕವೂ ಎಲ್ಲಾದರೂ ಹೇಳಿದಾರಾ CM ಬದಲಾವಣೆ ಆಗ್ತಾರೆ ಅಥವಾ ನಾನು CM ಆಗ್ತೀನಿ ಅಂತ? ಎಲ್ಲೂ ಕೂಡ ಅವ್ರು ಹೇಳಿಲ್ಲ. ಹೀಗಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆನೇ ಆಗಿಲ್ಲ. ಸೊ ನೋ ಡೌಟ್ ಹೈಕಮಾಂಡ್ ಏನು ಹೇಳುತ್ತೋ ಅದು ಏನೇ ಹೇಳಿದ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೇವೆ, ಅದಕ್ಕೆ ಯಾರೂ ಎಕ್ಸ್ಕ್ಲೂಷನ್ ಇಲ್ಲ, ನಾನಾಗಲಿ CM DK ಆಗಲಿ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟವಾದಂಥ ನೇರವಾದಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾನೇ ಮುಂದಿನ CM ಆಗಿ ಮುಂದುವರಿತೀನಿ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಯೂ ಕೂಡ ನನ್ನದೇ ನೇತೃತ್ವದಲ್ಲಿ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರಿಗೆ ನೇರವಾದ ಸಂದೇಶ ಕೊಟ್ಟರ ಮುಖ್ಯಮಂತ್ರಿಗಳು ಅಂತ. ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಖಂಡಿತ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂತ ಬದಲಾವಣೆ ಏನಿದೆ ಅದು ಒಂದಷ್ಟು ಗಂಭೀರ ಸ್ವರೂಪನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಹೋಗುತ್ತೆ. ಯಾಕಂತಂದ್ರೆ ಒಂದು ಕಡೆ CM ನಾಯಕತ್ವ ಬದಲಾವಣೆ ವಿಚಾರವಾಗಿ CM ಸಿದ್ದರಾಮಯ್ಯ ಮತ್ತು CM DK ಶಿವಕುಮಾರ್ ನಡುವೆ ಒಂದಷ್ಟು ಅಗ್ಗಜಗ್ಗಾಟ ನಡೆದಿದೆ. ಇದರ ನಡುವೆ ಇದೀಗ CM ಸಿದ್ದರಾಮಯ್ಯ ಅವರು ನೇರವಾಗಿ ನಾನೇ 5 ವರ್ಷ CM ಆಗಿರ್ತೇನೆ, ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಒಂದಷ್ಟು ನೇರವಾಗಿ ಒಂದಷ್ಟು ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ DK ಶಿವಕುಮಾರ್ ಮತ್ತು ಅವರ ಒಂದು ಆಪ್ತ ಬಳಗಕ್ಕೆ ನೇರವಾದಂತ ಒಂದು ಸಂದೇಶವನ್ನ CM ಸಿದ್ದರಾಮಯ್ಯ ಅವರು ರವಾನೆ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಯಾಕಂತಂದ್ರೆ ನಾಯಕತ್ವ ಬದಲಾವಣೆ ಗೊಂದಲದ ನಡುವೆ ಇದೀಗ ಉಭಯ ನಾಯಕರು ದೆಹಲಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಸಂಜೆ ಸಾಯಂಕಾಲ ಏನು
ಒಂದಷ್ಟು AICC ನಾಯಕರ ಜೊತೆ ಒಂದಷ್ಟು ಮೀಟಿಂಗ್ ಇದೆ. ಅದರಲ್ಲಿ ಉಭಯ ನಾಯಕರು ಕೂಡ ಪಾಲ್ಗೊಳ್ತಾರೆ. ಅದಕ್ಕೂ ಮುಂಚೆ ಈ ರೀತಿ ಒಂದು ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡ್ತಿರುವಂತದ್ದು ಎಲ್ಲೊಂದಕ್ಕೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಒಂದಷ್ಟು ಸ್ಪಷ್ಟತೆ ಏನು ಸಿದ್ದರಾಮಯ್ಯಗೆ ಸಿಕ್ಕಿದ್ಯಾ, ಅದರ ಒಂದು ಏನು ಮಾಹಿತಿ ಸಿದ್ದರಾಮಯ್ಯ ಇದಾಗಲೇ ಲಭ್ಯ ಆಗಿದ್ಯಾ, ಆ ಒಂದು ಲಭ್ಯ ಆಗಿರೋದ್ರಿಂದಲೇ ಈ ರೀತಿ ನೇರವಾದಂತ ಒಂದು ಹೇಳಿಕೆನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ DCM DK ಶಿವಕುಮಾರ್ ಕೂಡ ಒಂದಷ್ಟು CM ಸ್ಥಾನವನ್ನ ಒಂದಷ್ಟು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತನ್ನ ತೆರೆ ಮೇಲೆ ಮಾಡ್ತಿದ್ದಾರೆ. ಅದರ ನಡುವೆ ಒಂದಷ್ಟು ಈ ರೀತಿ ಬಹಿರಂಗ ಹೇಳಿಕೆಗಳು ಎಲ್ಲೊಂದ್ ಕಡೆ DK ಶಿವಕುಮಾರ್ ಅವ್ರನ್ನ ಮತ್ತು ಅವರ ಒಂದು ಆಪ್ತ ಶಾಸಕರನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಏನು ಈ ರೀತಿ ಒಂದು ರಾಜಕೀಯ ಗಾಲವನ್ನ ಉದುರಿಸ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮಾಡುತ್ತೆ. ಒಟ್ಟಿನಲ್ಲಿ ಇಂದು ಸಂಜೆ ಹೈಕಮಾಂಡ್ ನಾಯಕರ ಒಂದು ಸಭೆ ಇದೆ. ಆ ಒಂದು ಸಭೆಯಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ನಾಯಕತ್ವದ ಬದಲಾವಣೆಯ ಗೊಂದಲ ಏನಿದೆ ಅದನ್ನ ನಿವಾರಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮೀಟಿಂಗ್ಗೆ ಹೋಗ್ತಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಇದರ ಬಗ್ಗೆ ಚರ್ಚೆಯಾಗಿ ಅಂತಿಮವಾಗಿ ಯಾವ ನಿರ್ಧಾರ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.